ಈಗ ನಾನು ಸುನಿಲ್ ನಿಮ್ಮನ್ನು ಕೇಳ್ತಾ ಇದ್ದೀನಿ ನೋಡಿ, ಇವತ್ತು ಇಲ್ಲಿ ಶ್ರೀನಗರ, ಅವಂತಿಪೋರ, ಜಮ್ಮು, ಆನಂತರ ಪಠಾಣ್ಕೋಟು, ಅಮೃತ್ಸರು, ಆದಂಪುರ್, ಆನಂತರದಲ್ಲಿ ಕಪೂರ್ತಲಾ, ಜಲಂಧರ್, ಚಂಡೀಗಢ್, ಬಠಿಂಡಾ, ಲುಧಿಯಾನ, ನಲ್ ಬಿಕಾನೇರ್, ಆನಂತರದಲ್ಲಿ ಫಲೋಡಿ, ಉತ್ತಾರಿ ರೈ, ಆನಂತರದಲ್ಲಿ ಭುಜ್. ಈ ಒಂದು ಸರಣಿ ಅಂದರೆ ನಮಗೆ ಪಾಕಿಸ್ತಾನ ಮತ್ತು ಇಂಡಿಯಾ ನೋಡಿ, ಆ ಮ್ಯಾಪ್ ನೋಡ್ತಾ ಇದ್ದೀವಲ್ಲ ನಾವು, ನಿಮಗೆ ವೀಕ್ಷಕರೇ ಈ ಬೂದು ಬಣ್ಣದಲ್ಲಿ ಕಾಣಿಸ್ತಾ ಇದ್ದರೆ ಇದು ಪಾಕಿಸ್ತಾನ, ತಿಳಿ ಕೇಸರಿ ಬಣ್ಣದಲ್ಲಿದೆಯಲ್ಲ ಇದು ಭಾರತ, ಅದರಲ್ಲಿ ಕೆಂಪು ಕೆಂಪು ಚುಕ್ಕೆ ತೋರಿಸ್ತಾ ಇದ್ದೀವಲ್ಲ ನಾವು. ಇಷ್ಟು ನಾನು ಇದುವರೆಗೂ ಓದ್ಕೊಂಡು ಬಂದಂಥ ಹೆಸರುಗಳವೆಲ್ಲವೂ ಕೂಡ ಅಲ್ಲಿ ಅವಂತಿಪುರನೂ ಬರುತ್ತೆ, ಶ್ರೀನಗರ ಕೂಡ ಬರುತ್ತೆ, ಬಠಿಂಡಾನೂ ಬರುತ್ತೆ, ಎಲ್ಲ ಪ್ಲೇಸ್ಗಳು ಬರ್ತವಲ್ಲಿ. ಪಾಕಿಸ್ತಾನ್ ಫೈಲ್ಸ್ ಅಂತ ನಾವು ಒಂದು ಬರ್ತಿದ್ದೀವಿ ನೋಡಿ ಇಲ್ಲಿ. ಅಂದರೆ ಪಾಕಿಸ್ತಾನ ಇಷ್ಟೂ ಕಡೆ ಟಾರ್ಗೆಟ್ ಮಾಡ್ಕೊಂಡು ಗಡಿ ಉದ್ದಕ್ಕೂ ಗಡಿಗುಂಟ ಹೊಂದಿಕೊಂಡಿರ್ತಕ್ಕಂಥ ಇಷ್ಟೂ ಸ್ಥಳಗಳ ಮೇಲೆ ದಾಳಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸುದರ್ಶನ್ ಸರ್ ಹೇಳ್ತಾ ಇದ್ರು ಆಗಲೇ, ಅಂದರೆ ಯಾವ ರೀತಿಯಲ್ಲಿ ನಮ್ಮ ಭಾರ್ಗವಾಸ್ತ್ರವನ್ನು ನಾವು ಬಳಸ್ಕೊಂಡು ಅವರ ಮಿಸೈಲ್ ಅಟ್ಯಾಕ್ಗಳನ್ನು ಫೇಲ್ ಮಾಡಿದ್ವಿ. ಹಾಗಾದರೆ ಮತ್ತೆ ಅವರು ನಮ್ಮ ಜನ ಸತ್ತೋದ್ರಲ್ಲಪ್ಪ, 14 ಜನ 15 ಜನ ಸತ್ತರಲ್ಲ, ಇದು ಹೇಗೆ? ಇದು ಶೆಲ್ಲಿಂಗ್, ಇದು ಮಿಸೈಲ್ ಅಟ್ಯಾಕ್ ಬೇರೆ. ಮಿಸೈಲ್ ಆಗಲೇ ಸುದರ್ಶನ್ ಸರ್ ಹೇಳ್ತಾ ಇದ್ರು, ಮಿಸೈಲಲ್ಲಿ ನಮ್ಮ ಭಾರ್ಗವಾಸ್ತ್ರ ಏನು ಮಾಡುತ್ತೆ ಅಂದರೆ, ಪಾಕಿಸ್ತಾನದಿಂದ ನಿರ್ದೇಶಿಸಲ್ಪಟ್ಟಂಥ ಒಂದು ಮಿಸೈಲ್ ಬರಬೇಕಾದ್ರೆ ಒಂದು ಸಾಫ್ಟ್ ಟಾರ್ಗೆಟು, ಇನ್ನೊಂದು ಹಾರ್ಡ್ ಟಾರ್ಗೆಟ್ ಅಂತ ಕರೀತಾರೆ. ಸಾಫ್ಟಲ್ಲಿ ಏನು ಮಾಡುತ್ತೆ, ಆ ಮಿಸೈಲ್ನ ಅದರಲ್ಲೊಂದು ಸಿಸ್ಟಮ್ ಇರುತ್ತಲ್ಲ, ಆ ಸಿಸ್ಟಮಲ್ಲೇ ಅದನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ. ಒಂದು ವೇಳೆ ಅದು ಫೇಲ್ ಆಗಿಬಿಟ್ವಿ, ಅದ್ರ ದಿಕ್ಕು ತಪ್ಸಕ್ಕೆ ಆಗಲಿಲ್ಲ ನಾವು ಅಂತ ಹೇಳಿದ್ರೆ, ಹಾರ್ಡ್ ಟಾರ್ಗೆಟಲ್ಲಿ ಏನು ಮಾಡ್ತಾರೆ, ಆ ಮಿಸೈಲ್ಗೆ ನಮ್ಮ ಮಿಸೈಲ್ ಹೋಗಿ ಹಿಟ್ ಮಾಡಿ ಅದನ್ನು ಡೆಸ್ಟ್ರಾಯ್ ಮಾಡುವಂಥದ್ದು ಅಂತ ಹೇಳಿ. ಆ ಥರದಲ್ಲಿ ಇಷ್ಟೂ ಕಡೆ ಅಟ್ಯಾಕನ್ನು ನಾವು ವಿಫಲಗೊಳಿಸಿದ್ದೀವಿ ಅಂತೇಳಿ ಭಾರತೀಯ ಸೇನೆ ಇವತ್ತು ಹೇಳ್ಕೊಳ್ತಾ ಇದೆ. ಇದೊಂದು ಭಾಗ. ನಾನೀಗ ಸುನಿಲ್ ನಿಮ್ಮನ್ನು ಕೇಳೋದಾದರೆ, ಇದು ಒಂದು ಭಾರ್ಗವ ಅಂತ ನೋಡಿದ್ದೀವಿ ನಾವೀಗ. S-400 ಕೇಳಿದ್ದೀವಿ, ಆನಂತರದ SA-2 ಅಂತ ಕೇಳ್ತೀವಿ, ಆಕಾಶ್ ಅಂತ ಕೇಳ್ತೀವಿ. ಇವುಗಳ ರೋಲ್ ಏನು ಯುದ್ಧದಲ್ಲಿ ಅಂತ ಬಂದಾಗ? ಸಪೋಸ್ ನಾನು ಇದನ್ನು ಧರ್ಮ ವರ್ಸಸ್ ಅಧರ್ಮದ ನಡುವಿನ ಕುರುಕ್ಷೇತ್ರದ ಕದನ ಅಂತ ಕರೆದಾಗ, ಡೇ 1 ಮೊನ್ನೆ ನಡೆದಿದ್ದು ಉಗ್ರರಿಗೆ ನಾವು ಕೊಟ್ಟಂಥ ಪ್ರತ್ಯುತ್ತರ ಅಷ್ಟೇ, ನಾವು ಯುದ್ಧದ ರೀತಿ ನಾವೆಲ್ಲೂ ಹೋಗಿಲ್ಲ. ಇದನ್ನು ನಾನು ಡೇ 1 ಅಂತ ಕನ್ಸಿಡರ್ ಮಾಡಿದ್ರೆ, ಇದರಲ್ಲಿ ಯಾರ ತಲೆಗಳು ಎಷ್ಟು ಬಿತ್ತು ಅನ್ನೋದ್ರ ಮೇಲೆ ಯುದ್ಧವನ್ನು ಅಳೆಯಲಾಗುತ್ತಾ? ನಾವೆಷ್ಟು ಹಾನಿ ಮಾಡಿದ್ವಿ ಅಲ್ಲಿ ನೆಲಕ್ಕೆ, ಅಲ್ಲಿನ ಪ್ರದೇಶಕ್ಕೆ, ಇದ್ರ ಮೇಲೆ ಇಂಥ ಯುದ್ಧಗಳು ಡಿಸೈಡ್ ಆಗುತ್ತಾ ಅಂತ ಈ ಕುರುಕ್ಷೇತ್ರದಲ್ಲಿ? ಮುಂಚೆನೇ ನಾನು ಹೇಳಿದಾಗೆ, ಯುದ್ಧ ಅನ್ನೋದು ಯಾವಾಗಲೂ ನಡೆಯೋದು ಕೇಪಬಿಲಿಟಿ ಬೇಸಿಸ್ ಮೇಲೆ. ಓಕೆ, ನೀವು ಎಷ್ಟು ಎನಿಮಿನ ಡಿಗ್ರೇಡ್ ಮಾಡ್ತಾ ಹೋಗ್ತೀರಾ, ಎಷ್ಟು ಒಂದು ಕೇಪಬಿಲಿಟಿನ ಕಮ್ಮಿ ಮಾಡ್ತಾ ಹೋಗ್ತೀರಾ, ನಂಬರ್ಸ್ ಎಷ್ಟು ಜನ ಬದುಕಿದ್ರೆ ಅದರಿಂದ ಏನು ಡಿಫ್ರೆನ್ಸ್ ಆಗಲ್ಲ. ಯಾಕಂದರೆ ಇವತ್ತಿನ ವಾರ್ಫೇರ್ ಏನಿದೆ, ಇಟ್ಸ್ ಪ್ಯೂರ್ಲಿ ಟೆಕ್ನಾಲಜಿಕಲ್. ಬೇಸಿಕ್ ಸೋಲ್ಜರಿಂಗ್ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ದೆರ್ ಇಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ದಟ್. ಅದು ಬಿಟ್ಟು ಟೆಕ್ನಾಲಜಿ ಏನಿದೆ, ದ್ಯಾಟ್ ರನ್ಸ್ ದ ವಾರ್ ಟುಡೇ. ಓಕೆ, ಹೇಗೆ ಇಂಡಿಯಾ ತನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ಗಳ ಬೇಸಿಸ್ ಮೇಲೆ ಪಾಕಿಸ್ತಾನನ ಆಟ ಆಡಿಸ್ತು, ಅವರ ಏರ್ ಡಿಫೆನ್ಸ್ ಸಿಸ್ಟಮ್ನ ಕಂಪ್ಲೀಟಾಗಿ ಡಿಗ್ರೇಡ್ ಮಾಡಿದೆ. ಹೇಗೆ ಅಂತ ನಾನು ಹೇಳ್ತೀನಿ. ಈಗ ನೀವು ಆ ಮ್ಯಾಪ್ ತೋರಿಸಿದ್ರಲ್ಲ, ಕರೆಕ್ಟ್, ನೀವು ಆ ಮ್ಯಾಪ್ ಒಂದ್ಸಲ ನನಗೆ ಈಗ ಫ್ಲ್ಯಾಶ್ ಮಾಡಿ, ಐ ವಾಂಟ್ ಟು ಶೋ ಸಮಥಿಂಗ್ ಓವರ್ ದೇರ್. ಅದರಲ್ಲಿ ಏನಂತ ಹೇಳಿದ್ರೆ, ನಮ್ಮ ಇಂಡಿಯನ್ ಕಂಪ್ಲೀಟ್ ವೆಸ್ಟರ್ನ್ ಏರ್ ಸ್ಪೇಸ್ ಏನಿದೆ ಅದನ್ನು ಇಂಡಿಯಾ ಕ್ಲೋಸ್ ಮಾಡಿಬಿಟ್ಟಿತ್ತು 3 ದಿನದ ಹಿಂದೆ. ಓಕೆ, 2 ದಿನದ ಹಿಂದೆ ಇಂಡಿಯನ್ ಏರ್ ಸ್ಪೇಸ್ ಕ್ಲೋಸ್ ಆಗಿಬಿಡ್ತು. ಓಕೆ, ಅಲ್ಲಿ ಏನೇ ಒಂದು ಸಣ್ಣ ನೊಣ ಹಾರಾಡಿದ್ರು, ಮ್ಯಾಪ್ ಪ್ಲೇ ಮಾಡಿ ಅಲ್ಲಿ ಏನೇ ಸಣ್ಣದಾಗಿ ಹಾರಾಡಿದ್ರು ಓಕೆ, ನಮಗದು ಗೊತ್ತಾಗ್ಬಿಡುತ್ತೆ. ನಿನ್ನೆ ರಾತ್ರಿ 1:04 1:30 ಒಳಗಡೆ ಏನೇನು ಅಟ್ಯಾಕ್ ನಡೀತು ಪಾಕಿಸ್ತಾನ ಮೇಲೆ, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಆ 26 ಮಿನಿಟ್ಸಲ್ಲಿ ಪಾಕಿಸ್ತಾನ 300 ಮಿಸೈಲ್ಸ್ನ ಇಂಡಿಯನ್ ಮಿಸೈಲ್ಸ್ ಮೇಲೆ ಆ್ಯಂಡ್ ಸೋ ಕಾಲ್ಡ್ ಏರ್ಕ್ರಾಫ್ಟ್ಸ್ ಹೋಗಿದ್ರೆ ಅದ್ರ ಮೇಲೆ ಫೈರ್ ಮಾಡಿದೆ. ಅದರಿಂದ ಏನು, ಫಸ್ಟ್ ಟಾರ್ಗೆಟ್ ಅಕ್ವಿಸಿಷನ್ ಆಗೋಯ್ತು, ನಮಗೆ ಗೊತ್ತಾಯಿತು ಅವ್ರ ಬ್ಯಾಟ್ರೀಸ್ ಎಲ್ಲಿದೆ ಅಂತ. ಯಾಕಂದರೆ ಏರ್ ಡಿಫೆನ್ಸ್ ಒನ್ ರೋಲ್ ಏನು, ಟಾರ್ಗೆಟಿಂಗ್. ಸೆಕೆಂಡ್ ಒನ್ ಇಸ್ ಸರ್ವೈಲೆನ್ಸ್, ಒಂದು ಪ್ರೊಟೆಕ್ಷನ್ ಅಂತೂ ಇದ್ದೇ ಇರುತ್ತೆ ಏರ್ ಡಿಫೆನ್ಸಲ್ಲಿ. ಸೆಕೆಂಡ್ ಏನು, ಎಲ್ಲಿಂದ ಫೈರ್ ಬರ್ತಿದೆ ಅನ್ನೋದು ಗೊತ್ತಾಗುತ್ತೆ, ಅದಕ್ಕೆ ನಮ್ಮ ರಡಾರ್ಸ್ ಇದ್ದೇ ಇರುತ್ತೆ. ಅದು ಬಿಟ್ಟು ಆರ್ಟಿಲರಿಲೂ ಈ ಕೇಪಬಿಲಿಟಿ ಇರುತ್ತೆ. ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಬಟ್ ನಾನೀಗ ಪ್ಯೂರ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಸ್, UAS, ಯೂನಿಫೈಡ್ ಏರಿಯಲ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಏನು ಇವತ್ತು ಗೌರ್ಮೆಂಟ್ ಬ್ರೀಫ್ ಮಾಡಿದೆ, ಇಟ್ಸ್ ಎ ನ್ಯೂ ಟರ್ಮಿನಾಲಜಿ, ಯೂನಿಫೈಡ್ ಏರಿಯಲ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಆ ಸಿಸ್ಟಮಲ್ಲಿ ಅಟ್ಯಾಕ್ ಕೇಪಬಿಲಿಟಿ, ಸರ್ವೈಲೆನ್ಸ್ ಕೇಪಬಿಲಿಟಿ ಆ್ಯಂಡ್ ರೆಸ್ಪಾನ್ಸ್ ಕೇಪಬಿಲಿಟಿ ಇಷ್ಟು ಇರುತ್ತೆ. ಅದಷ್ಟೂ ನಡೆದಿದೆ. ಈ ಏರ್ ಸ್ಪೇಸ್ ಏನಿದೆ ಇದನ್ನು ಕ್ಲೋಸ್ ಮಾಡಿಬಿಟ್ಟಿತ್ತು. ಆ್ಯಂಡ್ ಈ 15 ಜಾಗ ಏನು, 15 ಮಿಲಿಟರಿ ಬೇಸಸ್ ಮೇಲೆ ಪಾಕಿಸ್ತಾನ ಏನು ಮಾಡಿದೆ, ಗೋ ಬ್ಯಾಕ್ ಟು ಹಿಸ್ಟ್ರಿ ಆ್ಯಂಡ್ ಚೆಕ್. 1971 ಇದೇ ಪ್ಯಾಟರ್ನಲ್ಲಿ ಪಾಕಿಸ್ತಾನ ಇಂಡಿಯಾನ ಅಟ್ಯಾಕ್ ಮಾಡಿತ್ತು. ಆಗ ನಮಗೆ ಲಾಸಸ್ ಆಗಿತ್ತು, ನಮ್ಮ ಏರ್ ಫೀಲ್ಡ್ಸ್ ಮೇಲೆ ಅವರು ಅಟ್ಯಾಕ್ ಮಾಡಿದ್ರು.
ನಾವು ಅದರಿಂದ ಕಲ್ತ್ಕೊಂಡು ಹಿಸ್ಟ್ರಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಒಂದೇ ಒಂದು ಅವರ ಮಿಸೈಲ್ ಆಗಲಿ ಇಲ್ಲ ಡ್ರೋನ್ ಆಗಲಿ, ಅವರು ಇದು ಟರ್ಕಿ ಮೇಡ್ ಡ್ರೋನ್ಸ್ನ ಯೂಸ್ ಮಾಡಿದ್ದಾರೆ. ಓಕೆ. ದರ್ ಇಸ್ ಅ ಜೋಕ್ ಗೋಯಿಂಗ್ ಆನ್, ಅದನ್ನ ಇಂಡಿಯಾ ಹ್ಯಾಕ್ ಮಾಡ್ಬಿಟ್ಟು ವಾಪಸ್ ಅವ್ರಿಗೆ ಕಳಿಸ್ಬಿಟ್ಟು ಅಲ್ಲೇ ಬ್ಲಾಸ್ಟ್ ಮಾಡಿದೆ ಅಂತ. ಇಟ್ಸ್ ಎ ಜೋಕ್, ಐ ಡೋಂಟ್ ನೋ ಹೌ ಟ್ರೂ ಇಟ್ ಇಸ್. ಅದನ್ನ ಹೇಳ್ತಾ ಇದೆ. ಸೊ ಇದಿಷ್ಟೂನು ಈ 15 ಬೇಸಸ್ ಏನಿದೆ, ಸೇಮ್ ಪ್ಯಾಟರ್ನ್ 1971 ಅಲ್ಲಿ ಆಗಿತ್ತು. ಇವತ್ತು ಇಂಡಿಯಾ ಅದನ್ನ ರಿಟಾಲಿಯೇಟ್ ಮಾಡ್ತು, ಬಿಕಾಸ್ ಪ್ಯೂರ್ಲಿ ಬೇಸ್ಡ್ ಆನ್ ಟೆಕ್ನಾಲಜಿ, ಪ್ಯೂರ್ಲಿ ಬೇಸ್ಡ್ ಆನ್ ಹಿಸ್ಟ್ರಿ. ಬಟ್ ನಮ್ಮ ಆಕಾಶ್ ಮಿಸೈಲ್ ಸಿಸ್ಟಮ್ ಏನಿದೆ ಅಲ್ಲ, ಆಕ್ಚುಲಿ ಎಲ್ಲಾರು S-400ನ ಸುದರ್ಶನ ಚಕ್ರ ಅಂತ ಕರೀತಾರೆ. ಆಕ್ಚುಲಿ ಸುದರ್ಶನ ಚಕ್ರ ಈಸ್ ಆಕಾಶ್ ಮಿಸೈಲ್ ಸಿಸ್ಟಮ್, ಮೇಡ್ ಇನ್ ಇಂಡಿಯಾ ಆಕಾಶ್ ಮಿಸೈಲ್ ಸಿಸ್ಟಮ್. ಇವತ್ತು ಮೇಜರ್ ರೋಲ್ ಪ್ಲೇ ಮಾಡಿರೋದು ಆಕಾಶ್ ಮಿಸೈಲ್ ಸಿಸ್ಟಮ್. ಯಾಕಂದ್ರೆ ರೇಂಜ್ ಕಮ್ಮಿ ಇದೆ, ಎಂಗೇಜ್ಮೆಂಟ್ ಏನ್ ನಡೀತು ಅದು ಆಕಾಶ್ ಮಿಸೈಲ್ ಸಿಸ್ಟಮ್ ಮಾಡಿದೆ ಇವತ್ತು. ಸೊ ಆ ಒಂದು ರೀಸನ್ ಇಂದ ಇನ್ನೂ ಜಾಸ್ತಿ ಬರೋದು. ಫಸ್ಟ್ಲಿ ಅವರ ಏರ್ ಡಿಫೆನ್ಸ್ ಡಿಪ್ಲೀಟ್ ಆಗಿದೆ, ನಾವು ನಿನ್ನೆ ರಾತ್ರಿನೇ ಅದನ್ನ ಮಾಡ್ಬಿಟ್ವಿ. ಇವತ್ತು ಇದ್ರ ಮೇಲೆ ಅವ್ರು ಅಟ್ಯಾಕ್ ಮಾಡಿದಾಗ ನಾವು ಹೇಳಿದ್ವಿ, ನೀವು ಇದನ್ನ ಇಲ್ಲಿಗೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ವಿ ವಿಲ್ ರಿಟಾಲಿಯೇಟ್. ನಮ್ಮ ರಿಟಾಲಿಯೇಷನ್ ಎಷ್ಟು ಪಾಯಿಂಟ್ಸ್ ಮೇಲೆ ಆಯ್ತು ಇವತ್ತು? 25 ಪಾಯಿಂಟ್ ಮೇಲೆ ಆಯ್ತು. ಅಷ್ಟು ಹೇಳ್ತಿತ್ತು ಪಾಕಿಸ್ತಾನ. ಇವತ್ತು ಏನು ನಮ್ಮ ಡ್ರೋನ್ಸ್ ಹೋಗ್ತಾ ಇದ್ರೆ, ಹರೂಪ್ ಡ್ರೋನ್ಸ್ ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ, ಅದ್ರ ಇವತ್ತು ಅದು ಹೋದಾಗ ಅಲ್ಲಿಗೆ ಅವ್ರ ಹತ್ರ ಒಂದೇ ಒಂದು ಮಿಸೈಲ್ ಇಲ್ಲ ಫೈರ್ ಮಾಡಕ್ಕೆ. ಇದನ್ನ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹ್ಯಾವ್ ಅಬ್ಸರ್ವ್ಡ್ ಇಟ್. ಒಂದು ಮಿಸೈಲ್ ಫೈರ್ ಆಗಿಲ್ಲ ಇವತ್ತು ಪಾಕಿಸ್ತಾನ ಕಡೆಯಿಂದ, ಏರ್ ಡಿಫೆನ್ಸ್ ಮಿಸೈಲ್ಸ್ ನಮ್ಮ ಡ್ರೋನ್ಸ್ ಮೇಲೆ. ನೀವು ವಿಡಿಯೋ ತೋರಿಸಿದ್ರಲ್ಲ, ದಟ್ ಈಸ್ ದ ಟ್ರೂತ್. ಅದು ಲಾಹೋರಲ್ಲಿ ಆಗಿರೋದು, ಕರಾಚಿಲೂ ಆಗಿದೆ, ರಾವಲ್ಪಿಂಡಿಯಲ್ಲಿ ಆಗಿದೆ, ಪೇಶಾವರಲ್ಲಿ ಆಗಿದೆ, ಎಲ್ಲಾ ಕಡೆನೂ ಆಗಿದೆ. ಅವ್ರ ಹತ್ರ ಒಂದೇ ಒಂದು ಮಿಸೈಲ್ ಇಲ್ಲ ಈಗ ಫೈರ್ ಮಾಡಕ್ಕೆ. ಯಾಕಂದ್ರೆ ಎಲ್ಲಾನು ನಾವು ಅರ್ಧ ಗಂಟೆಯಲ್ಲಿ ನಿನ್ನೆ ರಾತ್ರಿ ನಾವು ಡಿಪ್ಲೀಟ್ ಮಾಡ್ಬಿಟ್ವಿ ಪಾಕಿಸ್ತಾನ. ಸೊ ನಾವು ಪಾಕಿಸ್ತಾನ ಇಸ್ ಅ ಸಿಟ್ಟಿಂಗ್ ಡಕ್. ಈಗ ನಮ್ಮ ಏರ್ಕ್ರಾಫ್ಟ್ಸ್ ಹೋದ್ರೆ ದಿ ಓನ್ಲಿ ಪಾಸಿಬಲ್ ಥಿಂಗ್ ಈಸ್ ಡಾಗ್ ಫೈಟ್. ಯಾಕಂದ್ರೆ ಅವ್ರ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮೇ ಇಲ್ಲ. ಸರ್ ಕ್ಯಾನ್ ಸಪ್ಲಿಮೆಂಟ್ ಇಟ್. ಅವ್ರ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ, ಡಿಪ್ಲೀಟ್ ಆಗಿದೆ. ಈಗ ಅವ್ರ ರಡಾರ್ಸ್ ಟಾರ್ಗೆಟ್ ಆಗಿದೆ, ಮಿಸೈಲ್ಸ್ ಡಿಪ್ಲೀಟ್ ಆಗಿದೆ. ದಿಸ್ ಇಸ್ ದ ರೈಟ್ ಟೈಮ್. ಆ್ಯಂಡ್ ಇವತ್ತು 25 ಜಾಗಕ್ಕೆ ನಾವು ಮತ್ತೆ ರಿಟಾಲಿಯೇಟ್ ಮಾಡೋದ್ವಲ್ಲ, ಅವ್ರ ಹತ್ರ ಒಂದೇ ಒಂದು ರೌಂಡ್ ಇರಲಿಲ್ಲ ಟು ಫೈರ್ ಬ್ಯಾಕ್. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. 25 ಸ್ಥಳಗಳ ಮೇಲೆ ಭಾರತ ದಾಳಿ ಮಾಡಿದ ಹೊರತಾಗಿಯೂ ಅಲ್ಲಿಗೆ ಎಚ್ಚೆತ್ತುಕೊಳ್ಳಬೇಕು ಪಾಕಿಸ್ತಾನ. ಬೇಡ ಇದು, ನಾನು ಇನ್ನೂ ಮುಂದೆ ಬರೆದ್ರೆ ನನ್ನ ಎಲ್ಲ ಪ್ರಮುಖ ನಗರಗಳನ್ನು ಕಳ್ಕೊಂಡು ನಾನು ಬೀದಿಗೆ ಬಿದ್ದುಬಿಡ್ಬೇಕಾಗತ್ತೆ ಅನ್ನೋದು. ಅದನ್ನು ಅವರು ಮಾಡದೆ ಅವ್ರಿಗೆ ಯಾವಾಗಲೂ ಭಾರತದ ನಾಗರಿಕರನ್ನು ಕೊಲ್ಲೋದ್ರಲ್ಲೇ ಒಂದು ವಿಕೃತ ಆನಂದ, ಒಂಥರ ವಿಘ್ನ ಸಂತೋಷ ಭಾರತದ ನಾಗರಿಕರನ್ನು ಸಾಯಿಸೋದ್ರಲ್ಲಿ. ಭಾರತ ಇದರ ಒಂದು ಎಚ್ಚರಿಕೆ ಅಂತ ಕೊಟ್ಟಿದೆ. ಇದನ್ನು ಈಗಲೂ ಕೂಡ ಅವರು ಕನ್ಸಿಡರ್ ಮಾಡೋದಕ್ಕೆ ಕಾಣಿಸ್ತಾ ಇಲ್ಲ.